ನೀವೆಷ್ಟೇ ಫಿಟ್ ಆಗಿರಲಿ, ಎಷ್ಟೇ ಜಿಮ್ಗೆ ಹೋಗಿ ಎಕ್ಸಸೈಸ್ ಸರ್ಕಸ್ ಮಾಡಲಿ, ಒಂದಲ್ಲ ಒಂದಿನ ಸಾಯಲೇಬೇಕು ಅಂತ ನಾನು ಯಾರೋ ಮಾತಾಡ್ತಾ ಇದ್ದಿದ್ದು ಕೇಳಿದೆ. ಹೌದು, ನಾವು ಒಂದಲ್ಲ ಒಂದಿನ ಇಲ್ಲಿಂದ ಹೋಗಲೇಬೇಕು. ಬಟ್ ಸಾವು ತಪ್ಸೋಕ್ಕಾಗಲ್ಲ ನಮ್ಮ ಫಿಟ್ನೆಸ್ಸು, ಜಿಮ್ಮು, ಎಕ್ಸಸೈಸ್ ಏನೇ ಮಾಡಿದ್ರು. ಬಟ್ ಸಫರಿಂಗ್ಸ್ ಅಂತೂ ಮುಂದೆ ಬರೋ ಫ್ಯೂಚರಲ್ಲಿ ಕಾಯಿಲೆಗಳನ್ನಂತೂ ಆರಾಮಾಗಿ ತಪ್ಪಿಸ್ಬೋದು. ಬ್ರೈನ್ ಸ್ಟ್ರೋಕ್ ಆಗಲಿ, ಕ್ಯಾನ್ಸರ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಅಥವಾ ಶುಗರ್, ಗ್ಯಾಂಗ್ರೀನ್ ಇಂಥ ಭಯಾನಕ ಕಾಯಿಲೆಗಳಿಂದ ನೀವು ಒಂದು 80% ರೆಸ್ಕ್ಯೂ ಸಿಗುತ್ತೆ ನಿಮಗೆ. ಇವತ್ತು ನೀವು ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ರೆ, ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ರೆ, ಅದೊಂದೇ ಅಂತಲ್ಲ, ನಿಮಗೆ ಮುಂದೆ ಈ ರುಟೀನ್ನೇ ಫಾಲೋ ಮಾಡಿಕೊಂಡು ಏನೂ ಬಾಡಿ ಮೂಮೆಂಟ್ ಮಾಡಿದೆ ಹೆಂಗೆ ಸಿಕ್ತು ಹಂಗೆ ತಿಂದುಬಿಟ್ರೆ ನಡೆಯೋದು ಕಷ್ಟ ಆಗುತ್ತೆ, ತಿನ್ನೋದು ಕಷ್ಟ ಆಗುತ್ತೆ, ನಿದ್ದೆ ಬರೋದು ಕಷ್ಟ, ಲೈಫ್ ಎಂಜಾಯ್ ಮಾಡೋದೇ ಮರ್ತು ಬಿಡಿ. ಎಲ್ಲರ ಮೇಲೂ ಡಿಪೆಂಡ್ ಆಗಬೇಕಾಗಿರುತ್ತೆ. ನಂಗೆ ಸ್ವಲ್ಪ ಎತ್ತು, ನಂಗೆ ಸ್ವಲ್ಪ ಕೂರಿಸು, ನಂಗೆ ಸ್ವಲ್ಪ ಅಲ್ಲಿ ಕರ್ಕೊಂಡು ಹೋಗು, ನಂಗೆ ಸ್ವಲ್ಪ ಇಲ್ಲಿ ಕರ್ಕೊಂಡು ಹೋಗು. ಸೊ ಎಕ್ಸಸೈಸ್ ಮಾಡೋದ್ರಿಂದ ಇದರಿಂದೆಲ್ಲ ನಿಮ್ಗೆ ಮುಕ್ತಿ ಸಿಗುತ್ತೆ. ನಾಳೆ ದಿನ ಹಾಸ್ಪಿಟಲ್ ಹೋದಾಗ ಯಾರಾದರೂ ಒಬ್ರು ಬೇಕೇ ಬೇಕು. ಬಟ್ ಅವರಿಗೆ ಎಷ್ಟು ಟೈಮ್ ಇರುತ್ತೆ, ಎಷ್ಟು ಬ್ಯುಸಿ ಇರ್ತಾರೆ, ಅದೆಲ್ಲ ನಿಮಗೆ ಗೊತ್ತಿರಲ್ಲ. ನಿಮ್ಮ ಜೊತೆ ಇರ್ತಾರೋ ಇರಲ್ವೋ ಅದು ಗೊತ್ತಿರಲ್ಲ. ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಅಂಥ ಜೀವನದಿಂದ ಇವತ್ತು ನಾವು ಸ್ವಲ್ಪ ಮಟ್ಟಿಗೆ ಚೇಂಜಸ್ ತರ್ಬೋದು. ಒಳ್ಳೆಯ ಆಹಾರದಿಂದ, ಎಕ್ಸಸೈಸಿಂದ, ವಾಕಿಂಗಿಂದ. ನೀವು ಆರೋಗ್ಯವಾಗಿರೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮಾತ್ರ. ಬೇರೆಯವ್ರಿಗೆ ಬರ್ಡನ್ ಆಗಬೇಡಿ. ನಿಮ್ಮ ಆರೋಗ್ಯ ನೀವೇ ನೋಡ್ಕೊಳ್ಳಿ. ಇವತ್ತಿಂದ ಸ್ಮಾಲ್ ಚೇಂಜಸ್ ಸ್ಟಾರ್ಟ್ ಮಾಡಿ. ಓಕೆನಾ? ಬಾಯ್.